ನಂಬರ್ 14 ಅಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಮತ್ತೆ ಫ್ರಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಕೇರ್ಫುಲ್ ಆಗಿ ನೋಡಿ. ಫಸ್ಟ್ ಡೆಸಿಮಲ್ ಪಾಯಿಂಟ್ ನ ತೆಗೆದು ಸೈಡ್ ಅಲ್ಲಿ ಇಡಿ. ಇದು ನೋಡಿ, ಒಂದು ಡಿಜಿಟ್ ಎರಡು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಬರ್ಕೊಳ್ಳಿ ಸೈಡ್ ಅಲ್ಲಿ ಆಯ್ತಾ. ನೆಕ್ಸ್ಟ್ ಒಂದು ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, ಬರ್ಕೊಳ್ಳಿ. ಒನ್ ಡೆಸಿಮಲ್ ಪಾಯಿಂಟು ಡಮಾರ್ ಆಗುತ್ತೆ, ಒಂದು ಉಳ್ಕೊಳ್ಳುತ್ತೆ, ನೆನಪಲ್ಲಿ ಇರಲಿ ನಿಮಗೆ ಆಯ್ತಾ. ಇಲ್ಲಿ ನೋಡಿ, 1 2 3 ಮೂರು ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, 3 ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ. 1 2 3 ನೆನಪಲ್ಲಿ ಇರಲಿ ನಿಮಗೆ. ಡೆಸಿಮಲ್ ಪಾಯಿಂಟ್ ನ ತೆಗೆದು ಆಚೆ ಇಡ್ತಾ ಇದೀವಿ ನೋಡಿ. ಒಂದು ಡಿಜಿಟ್ ಎರಡು ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, ನೆನಪಲ್ಲಿ ಇರಲಿ, ತೆಗೆದು ಆಚೆ ಇಡಿ ಡೆಸಿಮಲ್ ಪಾಯಿಂಟ್ ನ ಆಯ್ತಾ. ಇಲ್ಲಿ 2 ಚುಕ್ಕಿ ಇದೆ, ಇಲ್ಲಿ 3 ಚುಕ್ಕಿ ಇದೆ, ಇಲ್ಲಿ 1 ಚುಕ್ಕಿ ಇದೆ. ಡೆಸಿಮಲ್ ಪಾಯಿಂಟ್ ನ ತೆಗೆದು ಆಚೆ ಇಟ್ಟಿದ್ದೀವಿ. ಈಗ ನೋಡಿ, ವಿತೌಟ್ ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ. 48 ಡಿವೈಡೆಡ್ ಬೈ 48 ಪ್ಲಸ್ 48 ಡಿವೈಡೆಡ್ ಬೈ 480. 48 ಡಿವೈಡೆಡ್ ಬೈ 480